ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸಿಂಪಲ್ಲಾಗಿ ಚನಾ ಮಸಾಲ ಮಾಡೋದು ಯಾವ ರೀತಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಒಂದು 8 ಗಂಟೆಗಳ ಕಾಲ ನೆನೆಸ್ಕೊಂಡಿರ್ತಕ್ಕಂಥ ಕಾಬೂಲ್ ಕಡಲೆಗೆ ಸ್ವಲ್ಪ ಶುಂಠಿ, ಪಲಾವ್ ಎಲೆ ಹಾಕಿ 5ರಿಂದ 6 ವಿಸಿಲನ್ನು ಕೂಗಿಸ್ಕೊಳ್ಳಿ. ಪಲಾವ್ ಎಲೆ, ಶುಂಠಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು, ಶುಂಠಿಯನ್ನು ಹಾಕ್ಕೊಂಡು ಹಸಿ ಪೇಸ್ಟ್ ಮಾಡ್ಕೊಳ್ಳಿ. ಟೊಮೆಟೊ ಸಪ್ರೇಟಾಗಿ ರುಬ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಮೇಲೆ ಎಣ್ಣೆ ಕಾದಿದ್ದೆ, ಏಲಕ್ಕಿ, ಚಕ್ಕೆ, ಲವಂಗ, ಕಾಳು ಮೆಣಸು ಹಾಕಿ ಘಮ ಬರೋವರೆಗೂ ಫ್ರೈ ಮಾಡಿ. ನೀವು ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಎಣ್ಣೆಲಿ ಕೂಡ ಹುರಿದ್ಕೊಂಡು ಬೀಸಿ ಹಾಕ್ಬೋದು. ಈ ರೀತಿ ಸಪ್ರೇಟ್ ಪೇಸ್ಟನ್ನಾದರೂ ಮಾಡ್ಕೊಳ್ಳಿ. ಈ ರೀತಿ ಈರುಳ್ಳಿ ಪೇಸ್ಟನ್ನು ಮೊದಲಿಗೆ ಹಾಕ್ಕೊಂಡು ಒಂದು 5 ನಿಮಿಷ ನೀವು ಇದನ್ನು ಏನು ಮಾಡಬೇಕು ಅಂದರೆ ಫ್ರೈ ಮಾಡಬೇಕು, ಬೇಯಿಸಬೇಕು, ಹಸಿ ವಾಸನೆ ಹೋಗೋ ಥರ. ಇಲ್ಲ ಅಂದರೆ ಹಸಿ ವಾಸನೆ ಬರುತ್ತೆ. ಅದಾದಮೇಲೆ ಟೊಮೆಟೊ ರುಬ್ಬುವಾಗ ಒಂದು ಸ್ವಲ್ಪ ಬೇಯಿಸಿರೋ ಕಡಲೆಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಸೇರಿಸಿ, ಅಂದರೆ ಕ್ರೀಮಿ ಸ್ಟ್ರಕ್ಚರ್ ಬರೋದಕ್ಕೆ. ಈ ರೀತಿ ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಹಸಿ ವಾಸನೆ ಪೂರ್ಣ ಹೋಗಬೇಕು ನೋಡಿ. ಈ ರೀತಿ ಹೋಗಿ ಎಣ್ಣೆ ಬಿಡೋಕ್ಕೆ ಶುರುವಾದ ಮೇಲೆ ಅರಿಶಿನ, ಖಾರದ ಪುಡಿ, ಕೊತ್ತಂಬರಿ ಮತ್ತು ಜೀರಿಗೆ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಮಸಾಲೆ ಬೇಕು ಅಂದ್ರೆ ನೀವು ಜಾಸ್ತಿ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಳ್ಳಿ. ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ಒಳ್ಳೆ ಕಲರ್ ಬರುತ್ತೆ. ಅದಕ್ಕೆ ಮಸಾಲೆ ಹಾಕಿದ ಮೇಲೂ ಕೂಡ ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಕುದಿಯೋಗ್ಬಿಡಿ. ಆಮೇಲೆ ಇಲ್ಲಿ ಗಟ್ಟಿ ಮೊಸರು, ಕೊನೆಗೆ ಮೊಸರನ್ನು ನಾನು ಒಂದು ಚಹಾ ಸೋಸೋದ್ರಲ್ಲಿ ಹಾಕಿಟ್ಟಿದ್ದೆ. ಕೆಳಗಿರೋ ನೀರೆಲ್ಲ ಇಳಿದು ಹೋಗುತ್ತೆಲ್ಲ, ಆ ಗಟ್ಟಿ ಮೊಸರನ್ನು ಇದಕ್ಕೇನು ಮಾಡಬೇಕು ಅಂದರೆ ಸೇರಿಸ್ಬೇಕು. ಇದು ಒಳ್ಳೆ ರುಚಿ ಕೊಡುತ್ತೆ. ಈ ರೀತಿ ಮೊಸರನ್ನು ಸೇರಿಸಿದ ಮೇಲೆ ಇದನ್ನು ಕೂಡ ಚೆನ್ನಾಗಿ ಏನು ಮಾಡಿ ಅಂತ ಹೇಳಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆಕಾಳು ಕೂಡ ಅಷ್ಟೇ ಸಾಫ್ಟಾಗಿ ನೀವು ಹಿಂಗೆ ಹಿಸ್ಕಿದ್ರೆ ಒಡಿಬೇಕು, ಅಷ್ಟು ಸಾಫ್ಟಾಗಿ ಏನು ಮಾಡಿರಿ ಅಂತ ಹೇಳಿದ್ರೆ ಕಡಲೆಕಾಳನ್ನು ಬೇಯಿಸಿಟ್ಕೊಳ್ಳಿ. ಈ ರೀತಿ ಎಲ್ಲ ಆದಮೇಲೆ ನೋಡಿ, ಶುಂಠಿ, ಪಲಾವ್ ಎಲೆಯನ್ನು ತೆಗೆದು ಈ ರೀತಿ ಬೆಂದಿರಬೇಕು ಕಡಲೆಕಾಳು. ಇದಕ್ಕೇನು ಮಾಡಿ ಅಂತ ಹೇಳಿದ್ರೆ ಸೇರಿಸಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸಿ. ಇದು ಕಾಳಲ್ಲಿರೋ ನೀರನ್ನೇ ನಾನು ಇದಕ್ಕೆ ಸೇರಿಸಿದ್ದೇನೆ. ಮತ್ತು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಒಂದು ಕುದಿ ಬರಲಿ. ಒಂದು ಕುದಿ ಬಂದಮೇಲೆ ನೀವು 1 ಟೇಬಲ್ ಸ್ಪೂನು ಚನಾ ಮಸಾಲ ಪುಡಿ, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇಷ್ಟು ಕ್ವಾಂಟಿಟಿ 1 ಟೇಬಲ್ ಸ್ಪೂನ್ ಸಾಕು ಹೇಳಿ ಹಾಕಿದೆ. ಆಮೇಲೆ ರುಚಿಗೆ ಉಪ್ಪು, ಕಾಳು ಬೇಯಿಸುವಾಗಲೂ ಉಪ್ಪು ಹಾಕಿರ್ತೇವೆ, ಹಾಗಾಗಿ ಉಪ್ಪನ್ನು ನೋಡಿಕೊಂಡು ಹಾಕಿ. ಇಷ್ಟೆಲ್ಲ ಆದಮೇಲೆ ಚೆನ್ನಾಗಿ ಕುದಿ ಹೋಗ್ಬಿಡಿ. ಕುದ್ಮೇಲೆ ರುಚಿಯಾದ ಚನಾ ಮಸಾಲ ರೆಡಿಯಾಗುತ್ತೆ. ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಸಖತ್ ಕಾಂಬಿನೇಷನ್ ಆಗ್ತಕ್ಕಂಥದ್ದು ಈ ಚನಾ ಮಸಾಲ. ಇವನ್ ಪರೋಟಕ್ಕೂ ಕೂಡ. ಹಾಗೆ ವಿಡಿಯೋ ನೋಡ್ತಾ ಇರೋರು ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಯಾವ ರೀತಿ ಚನಾ ಮಸಾಲ ಮಾಡ್ತೀರಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು.